ಸಂಘರ್ಷಗಳನ್ನು ಕಂಡಂಥ ನಾಡಿದು. ನಮ್ಮ ದೇವರನ್ನ ಕೋಟ್ನ ಕಟಕಟೆಯಲ್ಲಿ ನಿಲ್ಲಿಸಿ ಆತನಿಗೆ ನೆಲೆಯನ್ನ ಕಂಡುಕೊಳ್ಳುವಂತಹ ಒಂದು ಪ್ರಸಂಗ ಕೂಡ ಬಂತು. ಇಲ್ಲಿಂದ ಇನ್ನು ಉಳಿದ ಮಂದಿರಗಳನ್ನು ಕೂಡ ಪುನಃಸ್ಥಾಪನೆ ಮಾಡಬೇಕು, ಆ ಧಾರ್ಮಿಕ ಕೇಂದ್ರಗಳ ಪುನರುಜ್ಜೀವನ ಮಾಡಬೇಕು ಅನ್ನೋ ಕೂಗು ಕೂಡ ಬಲವಾಗ್ತಾ ಇದೆ. ಅದಕ್ಕೆ ಪ್ರೇರಣೆ ಆಗ್ತಾ ಇರೋದು ಈ ರಾಮ ಮಂದಿರ. ಒಂದು ರೀತಿಯಲ್ಲಿ ಇದು ಹೌದು. ಆದರೆ ಮುಖ್ಯವಾಗಿ ನಮ್ಮ ಕ್ಷೇತ್ರಗಳನ್ನು ನಮ್ಗೆ ಗೊತ್ತಿದ್ದ ಹಾಗೆ ಇತಿಹಾಸ ಇದನ್ನು ಬದಲಾಯಿಸಿದೆ. ಇದು ನಮ್ಮ ಪುರಾಣದಿಂದಲೋ ಅಥವಾ ನಮ್ಮ ನಡವಳಿಕೆಯಿಂದಲೂ ಬದಲಾವಣೆ ಆಗಿದ್ದಲ್ಲ. ಅನೇಕ ಬಾರಿ ನಮಗೇನು ಅನಿಸ್ತಂತಂದರೆ, ಇತಿಹಾಸದಲ್ಲಿ ಸಂದರ್ಭೋಚಿತವಾಗಿ ಕೆಲವು ರಾಜರುಗಳು ದಾಳಿ ಮಾಡಿದಾಗ ಅಥವಾ ಪಾಶ್ಚಾತ್ಯರು ನಮ್ಮ ದೇಶವನ್ನು ಆಕ್ರಮಣ ಮಾಡಿದಾಗ ನಮ್ಮ ಅಸ್ತಿತ್ವ ಬದಲಾವಣೆ ಆಗಿರುತ್ತೆ, ನಮ್ಮ ನಂಬಿಕೆಗಳು ನಮ್ಮ ಅಡಿಪಾಯ ಭದ್ರತೆ ತಪ್ಪಿರುತ್ತೆ. ಹಾಗಾಗಿ ಅದನ್ನು ಮತ್ತೆ ಭದ್ರತೆ ಮಾಡಿಕೊಳ್ಳುವಂಥದ್ದು ಅನಿವಾರ್ಯ ಇದೆ. ಅದನ್ನು ಮಾಡ್ತಾ ಇದ್ದಾರೆ. ಅದು ನನಗೇನು ತಪ್ಪು ಅನಿಸೋದಿಲ್ಲ. ಹಿಂದೂ ಸಮುದಾಯವನ್ನು ಒಂದುಗೂಡಿಸುವಲ್ಲಿ ಈ ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗಿರುವ ಮಂದಿರ ಹಾಗೆ ಅಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಎಷ್ಟು ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಿದೆ ಅಂತ ಹೇಳಿ ಅಂದರೆ ಇಲ್ಲಿ ನನಗೆ ಕಾಣಿಸುವಂಥದ್ದು ರಾಮಲಲ್ಲನ ಪ್ರತಿಷ್ಠೆಯಿಂದಾಗಿ ಹಿಂದೂ ಸಮಾಜದ ಅನೇಕ ಜನರಿಗೆ ತೃಪ್ತಿ, ಸಂತೋಷ ಮತ್ತು ನೆಮ್ಮದಿ ಬಂದಿದೆ ಅವರಿಗೆ. ಆದರೆ ಇದರ ಪ್ರಯೋಜನವನ್ನು ಹೇಗೆ ಪಡ್ಕೊಳ್ತಾರೆ ಅನ್ನುವಂಥ ರಾಜಕೀಯವಾಗಿ ಎಂದು ನಾನು ಹೇಳಲಾರೆ. ಯಾಕೆಂದರೆ ರಾಜಕೀಯಕ್ಕೂ ಇದಕ್ಕೂ ಯಾವುದು ಸಂಬಂಧ ಇರೋದಿಲ್ಲ ಸಾಮಾನ್ಯವಾಗಿ. ಆದರೆ ಕೆಲವರು ಅದನ್ನು ರಾಜಕೀಯವಾಗಿ ಬಳಸ್ಕೊಂಡ್ರೆ ಅದು ಅವರವರ ಬುದ್ಧಿವಂತಿಕೆ ಅಥವಾ ಅವರ ಪ್ರಯತ್ನದ ಫಲ. ಆದರೆ ನನಗೆ ಕಾಣಿಸುವಂಥದ್ದು ಹಿಂದೂ ಕ್ಷೇತ್ರಗಳ ರಕ್ಷಣೆ ಆಗಬೇಕು. ಹಿಂದೂ ಕ್ಷೇತ್ರಗಳಲ್ಲಿ ಬೇರೆ ಧರ್ಮದವರು ಬಂದು ಪ್ರಾರ್ಥನೆ ಮಾಡ್ಬೋದು, ನಂಬಿಕೆ ಇಡಬಹುದು. ಆದರೆ ಅದನ್ನು ತಮ್ಮದಾಗಿಸಿಕೊಳ್ಳುವಂಥದ್ದು ಸರಿಯಲ್ಲ ಅಂತ. ಹಿಂದೂ ರಾಷ್ಟ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಿಂದೂ ರಾಷ್ಟ್ರ ಅಂತ ಹೇಳಿ ಘೋಷಿಸಬೇಕು ಭಾರತವನ್ನ ಅಂತ ಹೇಳಿ. ಹಾಗಂದ ತಕ್ಷಣ ಹಿಂದೂ ರಾಷ್ಟ್ರವಾಗ್ಬಿಟ್ರೆ ಬೇರೆ ಸಮುದಾಯದವರಿಗೆ, ಬೇರೆ ಧರ್ಮದವರಿಗೆ, ಬೇರೆ ಮತದವರಿಗೆ ಇಲ್ಲಿ ನಿಲ್ಲಿಕ್ಕೆ ನೆಲೆನೇ ಇಲ್ದಾಗ ಆಗೋಗ್ಬಿಡುತ್ತಾ ಅನ್ನೋ ರೀತಿಯ ಚರ್ಚೆ ಕೂಡ. ಅದು ಸರಿಯಲ್ಲ ಅದು. ಯಾಕೆಂದರೆ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮದೇ ಆದಂಥ ಧರ್ಮವನ್ನು ನಂಬಿಕೊಂಡು ಬಂದಿದೆ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಕ್ರಿಶ್ಚಿಯನಿಟಿ ಭಾಳ ಇದೆ. ಮುಸ್ಲಿಂ ರಾಷ್ಟ್ರಗಳಂತೂ ಭಾಳ ಅತಿರೇಕದಿಂದ ಅವರು ಮುಸ್ಲಿಂ ರಾಷ್ಟ್ರ ಅನ್ನುವಂಥದ್ದನ್ನು ಭಾಳ ಅತಿರೇಕದಿಂದಲೇ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಹಿಂದೂ ರಾಷ್ಟ್ರ ಅನ್ನೋದರಿಂದ ಇತರ ಧರ್ಮೀಯರಿಗೆ ಖಂಡಿತವಾಗಿ ಯಾವುದೇ ತೊಂದರೆ ಆಗೋದಿಲ್ಲ, ನಷ್ಟ ಆಗೋದಿಲ್ಲ. ಬದಲಾಗಿ ಅವರಿಗೆ ಇನ್ನೂ ಹೆಚ್ಚು ಅವರ ಧರ್ಮವನ್ನು ಪಾಲಿಸಲಿಕ್ಕೆ ಉಪಯೋಗ ಆಗುತ್ತೆ ಮತ್ತು ಸಂದರ್ಭೋಚಿತವಾಗಿ ಅವರಿಗೆ ಯಶಸ್ಸು ಸಹ ಕಾಣಿಸುತ್ತೆ. ನೆಮ್ಮದಿಯಾಗಿರ್ಬೋದು ಅವರು. ನಿಜ. ಒಂದು ಧಾರ್ಮಿಕ ಕ್ಷೇತ್ರ ಅಥವಾ ಒಂದು ಮಂದಿರ ನಿರ್ಮಾಣ ಆದರೆ ಅಲ್ಲಿ ಭಿಕ್ಷುಕರು ಮೌಢ್ಯ ಹೆಚ್ಚಾಗುತ್ತೆ ಅನ್ನೋ ಒಂದು ವರ್ಗದ ವಾದ ಕೂಡ ಇದೆ. ಆದರೆ ಇದು ಹಾಗೆ ಅಲ್ಲ ಅನ್ನೋದನ್ನ ನಿಮ್ಮ ಕ್ಷೇತ್ರ ಕೂಡ ಸಾಬೀತು ಮಾಡಿ ತೋರಿಸಿದೆ. ಒಂದು ದೇವಸ್ಥಾನ ಆದರೆ ಅದು ಪೂರಕವಾಗಿ ಸಮಾಜವನ್ನು ಉದ್ಧಾರ ಮಾಡುವ ಅನೇಕ ಚಟುವಟಿಕೆಗಳನ್ನು ಮಾಡಬಹುದು ಅನ್ನೋದಕ್ಕೆ ಧರ್ಮಸ್ಥಳ ಕೂಡ ನಿದರ್ಶನ. ರಾಮ ಮಂದಿರ ಕೂಡ ಹಾಗೆ ಆಗತ್ತೆಯೇ ಅಂತ ಹೇಳಿ ಅದು ನೋಡ್ಬೇಕು. ಈಗ ಇದುವರೆಗೆ ಇದ್ದದ್ದು ರಾಮನ ಮೂರ್ತಿಯನ್ನು ಸ್ಥಾಪಿಸಿ ಇದನ್ನೊಂದು ಕ್ಷೇತ್ರವನ್ನಾಗಿ ಬೆಳೆಸುವಂಥದ್ದು. ಇನ್ನು ಮುಂದೆ ಅವರು ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ನಿರೀಕ್ಷೆ ನೋಡಬೇಕು. ಕೆಲವು ಸೂಚನೆಗಳನ್ನು ನಾವು ಕೊಡ್ತೇನೆ, ಖಂಡಿತವಾಗಿ ಸೂಚನೆಯನ್ನು ಕೊಡ್ತೇನೆ. ನೀವು ಹೇಳಿದ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಅನೇಕ ಜನಪರವಾದ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಕ್ಷೇತ್ರ ಅಂದರೆ ಅದು ಪ್ರತಿಬಿಂಬ ಅಂತ ನಾನು ಯಾವಾಗಲೂ ಹೇಳಿದೆ, ಕನ್ನಡಿ ಇದ್ದ ಹಾಗೆ ಅಂತ. ಕನ್ನಡಿಯನ್ನು ನಾವು ನೋಡ್ಕೊಳ್ಳೋದು, ಕನ್ನಡಿಯನ್ನು ಅಲಂಕಾರ ಮಾಡಲಿಕ್ಕಲ್ಲ, ನಮ್ಮನ್ನು ನಾವು ಅಲಂಕಾರ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಕನ್ನಡಿಯನ್ನು ನೋಡಿ ನಮ್ಮನ್ನು ನಾವು ಅಲಂಕಾರ ಮಾಡಿಕೊಂಡ ಹಾಗೆ ಕ್ಷೇತ್ರಕ್ಕೆ ಬಂದಾಗ ಭಗವಂತನ ದರ್ಶನ ಮಾಡಿ ನಮ್ಮನ್ನು ನಾವು ಅಲಂಕರಿಸಿಕೊಂಡು ಹೋಗಬೇಕಲ್ಲ. ಭಗವಂತನಿಗೆ ಅಲಂಕಾರ ಅಲ್ಲ, ಭಗವಂತನಿಗೆ ವಿಜೃಂಭಿಸೋದಲ್ಲ. ಹಾಗಾಗಿ ಈ ರೀತಿಯ ತಮ್ಮನ್ನು ತಾವು ಅಲಂಕರಿಸಿಕೊಳ್ಳುವಾಗ ಎಲ್ಲ ಧರ್ಮೀಯರು ಅವರವರ ಅಲಂಕಾರಗಳನ್ನು ಅವರು ಅವರ ಧರ್ಮದ ಲಾಂಛನಗಳನ್ನು, ಅವರ ಧರ್ಮದ ನಂಬಿಕೆಗಳನ್ನು, ನಡವಳಿಕೆಗಳನ್ನು ನಡೆಸಿಕೊಂಡು ಅದಕ್ಕೇನು ವ್ಯತ್ಯಾಸ ಬರೋದು ಇತಿಹಾಸ ಭಾರತ ದೇಶದ ಅದು ಪುರಾವೆ ಮಾಡಿದೆ. ಯಾವ ಧರ್ಮಕ್ಕೂ ಇಲ್ಲಿ ಅಡ್ಡಿ ಮಾಡಲಿಲ್ಲ, ಬದಲಾಗಿ ಸ್ವೀಕಾರ ಮಾಡಿದೆ. ಬನ್ನಿ, ನಮ್ಮಲ್ಲಿ ನೀವು ಚರ್ಚ್ ಕೊಡ್ತಿರೋ ಜಾಗ ಕೊಡ್ತೇವೆ, ಮಸೀದಿ ಕೊಡ್ತಿರೋ ನಿಮಗೆ ಜಾಗ ಕೊಡ್ತೇವೆ, ನೀವು ಜೈನ ಮಂದಿರಗಳನ್ನು ಕಟ್ತಿರೋ ಜಾಗ ಕೊಡ್ತೇವೆ ಅಂದರೆ ಕೊಟ್ಟದ್ದು ಉದಾಹರಣೆಗಳು ಸಾಕಷ್ಟಿದೆ. ಹಾಗಾಗಿ ಇನ್ನು ಮುಂದೆ ಕೂಡ ಅಂಥ ಅಪಾಯ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಈಗ ಧಾರ್ಮಿಕ ಕ್ಷೇತ್ರಗಳದ್ದು, ಈಗ ರಾಮ ಮಂದಿರವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ನೋಡಿದಾಗ ಧಾರ್ಮಿಕ ಕ್ಷೇತ್ರಗಳದ್ದು ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಜವಾಬ್ದಾರಿ ಏನಿರುತ್ತೆ ಅಂತ ಹೇಳಿ. ಸಮಾಜ ಕಟ್ಟುವಲ್ಲಿ ಅವರದ್ದು ಜವಾಬ್ದಾರಿ ಹೆಚ್ಚಿದೆ. ಯಾಕೆಂದರೆ ಇದುವರೆಗೆ ನಾವು ಅದನ್ನು ಈ ಯಾವುದೇ ನಂಬಿಕೆ ನಡವಳಿಕೆ ಅಲ್ಲದೆ ಬೇರೆ ಯಾವುದೇ ವ್ಯವಹಾರಕ್ಕೆ ಅದು ಇಳಿಬಾರ್ದು ಅಂತ ತಿಳ್ಕೊಂಡಿದ್ವಿ. ಈಗೀಗ ನಾವು ನೋಡಿದರೆ ನಿಧಾನವಾಗಿ ಅದು ಆ ಕೇಂದ್ರಗಳು ಚಟುವಟಿಕೆಯನ್ನು ತುಂಬಿಕೊಂಡು ಜನಜೀವನಕ್ಕೆ ಆದರ್ಶವನ್ನು ಕೊಡುತ್ತದೆ, ಮಾರ್ಗದರ್ಶನವನ್ನು ಕೊಡುತ್ತದೆ, ಪ್ರೇರಣೆಯನ್ನು ಕೊಡುತ್ತದೆ. ಹಾಗಾಗಿ ಕ್ಷೇತ್ರಗಳನ್ನು ಇನ್ನೂ ಹೆಚ್ಚು ಈ ರೀತಿ ಬಳಸೋದ್ರಿಂದ ನೆಮ್ಮದಿ, ಶಾಂತಿ, ಸುಖ, ಸೌಹಾರ್ದತೆ, ಬಾಂಧವ್ಯಗಳ ಹೆಚ್ಚು ಬೆಳವಣಿಗೆ ಆಗಬಹುದು ಅಂತಲೇ ಅನ್ನಿಸ್ತದೆ.
ಧರ್ಮ ಅನ್ನೋದನ್ನ ಅಮಲಾಗಿಸಿಕೊಂಡು ಸಮಾಜ ಘಾತುಕ ಚಟುವಟಿಕೆಗಳಿಗೂ ಕೂಡ ಧರ್ಮದ ಹೆಸರನ್ನ ಕೊಟ್ಟು ಮಾಡುವಂತಹ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಈ ಕ್ಷೇತ್ರದ ಬಗ್ಗೆ ಕೂಡ ಕೆಲವರು ಮಾತನಾಡಿದ್ರು, ಇದನ್ನ ಹೆಚ್ಚಾಗಿ ವಿಜೃಂಭಿಸಿದ್ರೆ ಮತ್ತೆ ಎರಡು ಧರ್ಮಗಳ ನಡುವೆ ಸಂಘರ್ಷಕ್ಕೆ ಅದು ಮುನ್ನುಡಿಯನ್ನ ಬರೆಯೋ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳಿ ತಮ್ಗೆ ಹಾಗೆ ಭಾಸು ಆಗ್ತಾ ಇದೆಯಾ? ನನಗೆ ಹಾಗೆ ಭಾಸವಾಗ್ತಾ ಇಲ್ಲ. ಯಾಕಂದರೆ ಅಂಥದ್ದೇನು ಇಲ್ಲಿ ಈಗ ನಾನು ನಿನ್ನೆ ಈಗ 24 ಬೆಳಿಗ್ಗೆಯಿಂದ ಇಲ್ಲಿದ್ದೇನೆ ಮತ್ತು ನಿಮ್ಮ ವರದಿಗಳನ್ನು ನಾನು ದಿನವೂ ಟಿ ವಿಯಲ್ಲಿ ನೋಡ್ತೇನೆ. ನನಗೆ ಎಲ್ಲೂ ಕೂಡ ಅಂಥದ್ದು ಕಾಣಲಿಲ್ಲ. ಹಾಗಾಗಿ ಅಂಥ ಸಂಶಯಗಳ ಅನವಶ್ಯಕ ಅಂತ ಅನ್ನಿಸ್ತದೆ. ಗೋದ್ರಾ ರೀತಿಯ ಪ್ರಕರಣಗಳಾಗಿ ಹೋಗ್ಬಿಡುತ್ತೆ ಈ ರೀತಿಯ ಹೇಳಿಕೆಗಳು ಬಂದಾಗ? ಇಲ್ಲ, ಅದು ನನಗೆ ಅನ್ನಿಸ್ತದೆ ಅಂಥದ್ದೇನು ಆಗೋದಿಲ್ಲ. ಮತ್ತು ಅದು ಪ್ರತ್ಯೇಕವಾದ ಒಂದು ಘಟನೆಯನ್ನು ಎಲ್ಲ ಸಂದರ್ಭಗಳಲ್ಲಿ ಬಳಸುವಂಥದ್ದು ಸರಿಯಲ್ಲ.